ಧರ್ಮಸ್ಥಳದ ಮೊದಲ ಮಹಿಳೆಯ ಹೆಸರು ಬಹಿರಂಗ. ಲಕ್ಷ್ಮಿ ಎಂಬಂತಹ ಹೆಸರಿನ ಮಹಿಳೆಯ ಎಟಿಎಂ ಕಾರ್ಡ್ ಪತ್ತೆಯಾಗಿದೆ. ಎಟಿಎಂ ಕಾರ್ಡ್ ಲಕ್ಷ್ಮಿ ಎನ್ನುವಂತಹ ಹೆಸರಿನಲ್ಲಿ ಇದೆ. ಮೊದಲ ಮಹಿಳೆಯ ಹೆಸರು ಬಹಿರಂಗ. ಲಕ್ಷ್ಮಿ ಎನ್ನುವಂತಹ ಹೆಸರಿನ ಮಹಿಳೆಯ ಎಟಿಎಂ ಕಾರ್ಡ್ ಪತ್ತೆಯಾಗಿದೆ. ಎಸ್ಐಟಿಯಿಂದ ಪತ್ರಿಕಾ ಪ್ರಕಟಣೆಯಾಗಿದೆ. ಹರಿದು ಹೋಗಿರುವಂತಹ ಕೆಂಪು ಬಣ್ಣದ ರವಿಕೆ ಪತ್ತೆ ಬಗ್ಗೆಯೂ ಕೂಡ ಉಲ್ಲೇಖ. ಒಂದು ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ, ಒಂದು ಎಟಿಎಂ ಕಾರ್ಡ್ ಪತ್ತೆಯಾಗಿದೆ. ಈ ಒಂದು ಎಟಿಎಂ ಕಾರ್ಡ್ ಲಕ್ಷ್ಮಿ ಎನ್ನುವಂತಹ ಆಕೆಯ ಹೆಸರಿನಲ್ಲಿ ಇದೆ. 2.5 ಅಡಿ ಆಗಿದ ಬಳಿಕ ಪತ್ತೆಯಾಗಿದೆ. ಸೈಟ್ ನಂಬರ್ 1ರಲ್ಲಿ ಆ ಒಂದು ವಸ್ತುಗಳು ಸಿಕ್ಕಿವೆ. ಆದರೆ ಮಹಿಳೆಯ ಮೃತದೇಹ ಸಿಕ್ಕಿಲ್ಲ. ಆದ್ರೆ ಮಹಿಳೆಗೆ ಸೇರಿದಂತಹ ಎಟಿಎಂ ಪ್ಯಾನ್ ಕಾರ್ಡ್ ಲಭ್ಯವಿದೆ. ಲಭ್ಯ ದಾಖಲೆಗಳ ಆಧಾರದ ಮೇಲೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಮೊದಲ ಬಾರಿಗೆ ಎಸ್ಐಟಿಯಿಂದ ಅಧಿಕೃತ ಪ್ರಕಟಣೆ. ಈ ಬಗ್ಗೆ ಬೆಳಿಗ್ಗೆಯೇ ವರದಿ ಮಾಡಿದಂತಹ ಫ್ರೀಡಂ ಟಿವಿ. ಎಸ್ ವೀಕ್ಷಕರೇ, ಇಷ್ಟೊತ್ತಾಗಾದ್ರೂ ಏನೂ ಸಿಕ್ಕಿಲ್ವಾ ಅಂತ ಹೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇತ್ತು. ಈಗ ಅಧಿಕೃತವಾಗಿ ಪತ್ರಿಕಾ ಘೋಷಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಟೀಮ್ ಇಂದ. ಲಕ್ಷ್ಮಿ ಎನ್ನುವಂತಹ ಹೆಸರಿನ ಮಹಿಳೆಗೆ ಎಟಿಎಂ ಕಾರ್ಡ್ ಪತ್ತೆಯಾಗಿದ್ದು ಬೆಳಿಗ್ಗೆಯೇ ಫ್ರೀಡಂ ಟಿವಿ ವರದಿ ಮಾಡಿತ್ತು. ಎಟಿಎಂ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಅಂತ, ಕೆಂಪು ಬಣ್ಣದ ರವಿಕೆಯ ತುಂಡು ಕೂಡ ಸಿಕ್ಕಿದೆ ಅಂತ ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಡೆಯಲ್ಲಿ ಹಾಗಾದ್ರೂ ಏನು ಸಿಗ್ತಾ ಇಲ್ಲ ಅಂತ ಹೇಳುವಂತಹ ಸುದ್ದಿ ಈಗ ಸುಳ್ಳಾಗಿದೆ. ಈಗ ಅಧಿಕೃತವಾದ ಘೋಷಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಟೀಮ್ನಿಂದ. ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ಹರಿದು ಹೋಗಿರುವಂತಹ ಕೆಂಪು ಬಣ್ಣದ ಬಟ್ಟೆ ಸಿಕ್ಕಿರುವಂತದ್ದು, ರವಿಕೆ ಪತ್ತೆಯಾಗಿರುವಂತದ್ದು, ಇದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಒಂದು ಪ್ಯಾನ್ ಕಾರ್ಡ್ ಕೂಡ ಪತ್ತೆಯಾಗಿತ್ತು, ಒಂದು ಎಟಿಎಂ ಕಾರ್ಡ್ ಕೂಡ ಪತ್ತೆಯಾಗಿತ್ತು. ಆ ಒಂದು ಎಟಿಎಂ ಕಾರ್ಡು ಲಕ್ಷ್ಮಿ ಎನ್ನುವಂತಹ ಆಕೆಯ ಹೆಸರಿನಲ್ಲಿ ಇತ್ತು. 2.5 ಅಡಿ ಆಗಿದ ಬಳಿಕ ಪತ್ತೆಯಾಗಿದೆ ಈ ಒಂದು ಎಟಿಎಂ ಕಾರ್ಡ್ ಅಂತ ಹೇಳಲಾಗ್ತಾ ಇದ್ದು, ಸೈಟ್ ನಂಬರ್ 1ರಲ್ಲಿ ಈ ಒಂದು ವಸ್ತು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮಹಿಳೆಯ ಮೃತದೇಹ, ಕಳೆಬರಹ ಯಾವುದು ಕೂಡ ಸಿಕ್ಕಿಲ್ಲ. ಜಸ್ಟ್ ಓನ್ಲಿ ಕೆಂಪು ರವಿಕೆ ಮಾತ್ರ ಸಿಕ್ಕಿದೆ. ಆದ್ರೆ ಮಹಿಳೆಗೆ ಸೇರಿದಂತಹ ಎಟಿಎಂ ಪ್ಯಾನ್ ಕಾರ್ಡ್ ಲಭ್ಯವಾಗಿದೆ. ಲಭ್ಯ ದಾಖಲೆಗಳ ಆಧಾರದ ಮೇಲೆ ಎಸ್ಐಟಿ ತಂಡ ತನಿಖೆಯನ್ನು ಆರಂಭ ಮಾಡಿರುವಂತದ್ದು. ಮೊದಲ ಬಾರಿಗೆ ಎಸ್ಐಟಿಯಿಂದ ಅಧಿಕೃತ ಪ್ರಕಟಣೆ ಹೊರಡಿಸಲಾಗಿದ್ದು, ಈ ಬಗ್ಗೆ ಫ್ರೀಡಂ ಟಿವಿ ಮೊದಲೇ ವರದಿಯನ್ನ ಮಾಡಿತ್ತು. ಇನ್ನು ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಧರ್ಮಸ್ಥಳ ಫೈಲ್ಸ್ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಇಷ್ಟು ಹೊತ್ತು ಏನು ಸಿಕ್ಕಿಲ್ಲ ಎನ್ನುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿತ್ತು. ಆದ್ರೆ ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು ಎಟಿಎಂ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಸಿಕ್ಕಿರುವಂತದ್ದು ಹಾಗೆ ಕೆಂಪು ಬಣ್ಣದ ರವಿಕೆಯ ತುಂಡು ಸಿಕ್ಕಿದೆ ಅಂತ ಹೇಳಿ ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು. ಧರ್ಮಸ್ಥಳ ತನಿಖೆ ಮೊದಲ ಮಹಿಳೆಯ ಹೆಸರು ಈಗ ಬಹಿರಂಗವಾಗಿದೆ. ಎಟಿಎಂ ಪ್ಯಾನ್ ಕಾರ್ಡ್ ಆಧರಿಸಿ ಎಸ್ಐಟಿ ತನಿಖೆ ತೀವ್ರ.
ಧರ್ಮಸ್ಥಳ ತನಿಖೆ ಮೊದಲ ಹೆಸರು ಮಹಿಳೆಯ ಹೆಸರು ಬಹಿರಂಗವಾಗಿದೆ. ಎಟಿಎಂ ಪ್ಯಾನ್ ಕಾರ್ಡ್ ಆಧರಿಸಿ ಎಸ್ಐಟಿ ತನಿಖೆ ತೀವ್ರ. ಪ್ಯಾನ್ ಕಾರ್ಡ್ ನಂಬರ್ ಆಧರಿಸಿ ವಿಳಾಸ ಪತ್ತೆಗೆ ಕ್ರಮ. ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಕಳಿಸಲಿರುವಂತಹ ಎಸ್ಐಟಿ ಪ್ಯಾನ್ ಕಾರ್ಡ್ನಲ್ಲಿ ಮಹಿಳೆಯ ಹೆಸರು ಲಕ್ಷ್ಮಿ ಅಂತ ಹೇಳಿ ನಮೂದು. ಪ್ಯಾನ್ ಕಾರ್ಡ್ನಲ್ಲಿ ಮಹಿಳೆಯ ಜನ್ಮ ದಿನಾಂಕ ನಮೂದು. ಎಟಿಎಂ ಕಾರ್ಡ್ ಆಧರಿಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಮಾಹಿತಿ ಸಂಗ್ರಹ. ಈ ಒಂದು ಎಟಿಎಂ ಬಳಸಿ ಮಹಿಳೆ ಮಾಡಿರುವಂತಹ ಕೊನೆಯ ಹಣಕಾಸು ವಹಿವಾಟು ಯಾವ ಎಟಿಎಂನಲ್ಲಿ ಯಾವಾಗ ಹಣ ವಿತ್ಡ್ರಾ ಮಾಡಿದ್ರು ಅಂತ ಈ ಬಗ್ಗೆ ತನಿಖೆ. ಈ ಒಂದು ಮಹಿಳೆ ನಿಜಕ್ಕೂ ಕೂಡ ಸಾವನ್ನಪ್ಪಿದ್ದಾರೆಯೇ ಅಂತ ಹೇಳಿ ಈ ಬಗ್ಗೆಯೂ ಕೂಡ ತನಿಖೆ. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿ ಈ ಮೊದಲೇ ನಿಮಗೆ ಏನ್ ಹೇಳಿತ್ತು, ಆ ಒಂದು ಸೈಟ್ ನಂಬರ್ 2ರಲ್ಲಿ ಒಂದು ಬ್ಯಾಗ್ ಸಿಕ್ಕಿದೆ. ಆ ಒಂದು ಬ್ಯಾಗ್ ನಲ್ಲಿ ಎಟಿಎಂ ಕಾರ್ಡ್ ಇದೆ, ಜೊತೆಗೆ ಪ್ಯಾನ್ ಕಾರ್ಡ್ ಕೂಡ ಇದೆ ಅಂತ ಹೇಳಿ ಫ್ರೀಡಂ ಟಿವಿ ಮಾಹಿತಿಯನ್ನ ನೀಡಿತ್ತು. ಹಾಗೂ ಕೆಂಪು ಬಣ್ಣದ ರವಿಕೆಯ ಬಗ್ಗೆಯೂ ಕೂಡ ನಾವು ನಿಮಗೆ ಮಾಹಿತಿಯನ್ನ ನೀಡಿದ್ವಿ. ಈಗ ಆ ಒಂದು ಮಹಿಳೆಯ ಹೆಸರು, ಆ ಒಂದು ಎಟಿಎಂ ಕಾರ್ಡ್ ನಲ್ಲಿ ಇರುವಂತಹ ಒಂದು ಮಹಿಳೆಯ ಹೆಸರು ಲಕ್ಷ್ಮಿ ಅಂತ ಹೇಳಿ ಗೊತ್ತಾಗಿದೆ. ಆ ಒಂದು ಲಕ್ಷ್ಮಿ ಬದುಕಿದ್ದಾಳೋ ಸತ್ತಿದ್ದಾಳೋ ಅನ್ನೋದು ಈಗ ಕಂಡುಹಿಡಿಯಬೇಕಾಗಿದೆ. ಆ ಒಂದು ಕಾರ್ಡ್ ಯಾವ ಒಂದು ಬ್ಯಾಂಕಿಂದು ಅಂತ ನೋಡ್ತಾರೆ. ತದಾದ ನಂತರ ಆ ಬ್ಯಾಂಕ್ ನಲ್ಲಿ ಲಾಸ್ಟ್ ಟ್ರಾನ್ಸಾಕ್ಷನ್ ಯಾವಾಗ ಆಗಿದೆ ಅಂತ ನೋಡ್ತಾರೆ. ಯಾವ ಎಟಿಎಂ ಕಾರ್ಡ್ ನಲ್ಲಿ ಎಟಿಎಂ ಮಿಷಿನ್ ಒಳಗಡೆ ಈ ಕಾರ್ಡ್ ಬಿಟ್ಟಿದ್ರು ಅಂತ ನೋಡ್ತಾರೆ. ತದಾದ ನಂತರ ಅದಷ್ಟು ಡೀಟೇಲ್ ಸಿಕ್ಕಿದ ಮೇಲೆ ಅರ್ಧಕ್ಕರ್ಧ ಅವರ ಒಂದು ವಿಳಾಸ ಸಿಕ್ಕದ ಹಾಗೆ ಆ ವಿಳಾಸದಲ್ಲಿ ಹೋಗಿ ವಿಚಾರಣೆ ನಡೆಸ್ತಾರೆ. ಆ ಲಕ್ಷ್ಮಿ ಎನ್ನುವವಳು ಇನ್ನು ಬದುಕಿದ್ಲಾ ಅಥವಾ ಇಲ್ವಾ, ಸತ್ತಿದ್ರು ಕೂಡ ಹೇಗೆ ಸತ್ತಿರ್ತಾರೆ, ಬದುಕಿದ್ರು ಕೂಡ ಹೇಗೆ ಈ ಒಂದು ಬ್ಯಾಗ್ ಮಿಸ್ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾರೆ. ಹಾಗೆ ಕೆಂಪು ಬಣ್ಣದ ರವಿಕೆಯ ಬಗ್ಗೆಯೂ ಆಕೆ ಬದುಕಿದ್ರೆ ಆಕೆಯ ಬಳಿಯೇ ಕೇಳ್ತಾರೆ. ಇನ್ನೂ ಕೂಡ ಆ ಒಂದು ಕೆಂಪು ಬಣ್ಣದ ಬಟ್ಟೆ ಆಗಿರ್ಲಿ ಅಥವಾ ಎಟಿಎಂ ಕಾರ್ಡ್ ಆಗಿರ್ಲಿ, ಆ ಒಂದು ಲಕ್ಷ್ಮಿ ಅನ್ನೋಳಾಗಿರ್ಲಿ ಬದುಕಿದ್ದಾಳೋ ಸತ್ತಿದ್ದಾಳೋ ಅನ್ನೋದು ಗೊತ್ತಿಲ್ಲ. ಧರ್ಮಸ್ಥಳ ಶೋಧ. ಪುರುಷನಿಗೆ ಸೇರಿದ ಪ್ಯಾನ್ ಕಾರ್ಡ್ ಕೂಡ ಲಭ್ಯವಿದೆ. 2.5 ಅಡಿ ಆಳದಲ್ಲಿ ಅಗೆದಾಗ ಗಂಡಸಿನ ಪ್ಯಾನ್ ಕಾರ್ಡ್ ಲಭ್ಯವಾಯಿತು. ಧರ್ಮಸ್ಥಳ ಶೋಧ. ಪುರುಷನಿಗೆ ಸೇರಿದಂತಹ ಪ್ಯಾನ್ ಕಾರ್ಡ್ ಲಭ್ಯ. 2.5 ಅಡಿ ಆಳದಲ್ಲಿ ಅಗೆದಾಗ ಗಂಡಸಿನ ಪ್ಯಾನ್ ಕಾರ್ಡ್ ಲಭ್ಯವಾಗಿದೆ. ಮಾರ್ಕ್ ಮಾಡಲಾಗಿರುವಂತಹ ಸೈಟ್ ನಂಬರ್ 1ರಲ್ಲಿ ಮಹತ್ವದ ದಾಖಲೆ ಪತ್ತೆಯಾಗಿದೆ. ಇದಕ್ಕೂ ಮೊದಲು ಲಕ್ಷ್ಮಿ ಎನ್ನುವ ಆಕೆಗೆ ಸೇರಿದಂತಹ ಹಲವು ವಸ್ತುಗಳು ಲಭ್ಯ. ಕೆಂಪು ಬಣ್ಣದ ಬ್ಲೌಸ್, ಎಟಿಎಂ ಹಾಗೂ ಪ್ಯಾನ್ ಕಾರ್ಡ್ಗಳು ಪತ್ತೆಯಾಗಿತ್ತು. ಮಹಿಳೆ ಮತ್ತು ಪುರುಷನ ದಾಖಲೆಯನ್ನು ಆಧರಿಸಿ ಎಸ್ಐಟಿ ತನಿಖೆಯನ್ನು ಆರಂಭಿಸಿದೆ. ಎಸ್ ವೀಕ್ಷಕರೇ, ಪದೇ ಹೇಳ್ತಾ ಇದ್ದೀನಿ, ಅಲ್ಲಿ ಆ ಒಂದು ಸ್ಥಳದಲ್ಲಿ ಅದಷ್ಟು ಸಿಕ್ಕಿದೆ ಅಂತಂದ್ರೆ ಅದೇ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಅರ್ಥ ಅಲ್ಲವೇ ಅಲ್ಲ. ಯಾವ ಕಡೆಯಿಂದನೂ ಆದ್ರೂ ಬಂದಿರಬಹುದು. ಅದು ನದಿಯ ಪಕ್ಕದಲ್ಲಿರುವಂತಹ ಜಾಗ ಆಗಿರೋದ್ರಿಂದ ಎಷ್ಟೋ ಜನ ನದಿಗೆ ಸ್ನಾನಕ್ಕೆ ಅಂತ ಬರ್ತಾರೆ. ಅಲ್ಲಿ ಕೊಚ್ಕೊಂಡು ಹೋಗಿರಬಹುದು ಅಥವಾ ಮರೆತು ಬಿಟ್ಟು ಹೋಗಿರಬಹುದು. ಅದು ಹಾಗೆ ಮಣ್ಣಿನಲ್ಲಿ ಸೇರಿರಬಹುದು. 2.5 ಅಡಿ ಆಳ ಅಂತಂದ್ರೆ ಅದು ಮಣ್ಣಿನಲ್ಲಿ ಸೇರಿರಬಹುದು. ಇದು ಕೂಡ ಈಗ ಪ್ರಶ್ನಾರ್ಥಕವಾಗಿಯೇ ಇದೆ. ಧರ್ಮಸ್ಥಳ ಶೋಧ ಕಾರ್ಯ ಮುಂದುವರಿತಿದ್ದು ಪುರುಷನಿಗೆ ಸೇರಿದಂತಹ ಒಂದು ಪ್ಯಾನ್ ಕಾರ್ಡ್ ಲಭ್ಯವಾಗಿರುವಂತದ್ದು 2.5 ಅಡಿಯ ಆಳದಲ್ಲಿ ಅಗೆದಾಗ ಕಲೆ ಬರಹಗಳು ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೆ ಇಂಥವರೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ನಾವು ಹೇಳಲಿಕ್ಕಾಗೋದಿಲ್ಲ. ಪ್ಯಾನ್ ಕಾರ್ಡ್ ಲಭ್ಯವಾಗಿದ್ದು ಮಾರ್ಕ್ ಮಾಡಲಾಗಿರುವಂತಹ ಸೈಟ್ ನಂಬರ್ 1ರಲ್ಲಿ ಮಹತ್ವದ ದಾಖಲೆ ಲಭ್ಯವಾಗಿದೆ. ಇದಕ್ಕೂ ಮೊದಲು ಲಕ್ಷ್ಮಿ ಎನ್ನುವ ಆಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಎಟಿಎಂ ಕಾರ್ಡ್ ಸಿಕ್ಕಿತ್ತು. ಹಾಗೆ ಕೆಂಪು ಕಲರ್ ಬ್ಲೌಸ್ ಪೀಸ್ ಸಿಕ್ಕಿತ್ತು. ಕೆಂಪು ಬಣ್ಣದ ಬ್ಲೌಸ್, ಎಟಿಎಂ ಕಾರ್ಡ್ ಪತ್ತೆಯಾಗಿತ್ತು. ಎಸ್, ಪದೇ ಇದನ್ನ ಹೇಳ್ತೀನಿ, ಅಲ್ಲಿ ಆ ಒಂದು ವಸ್ತುಗಳು ಸಿಕ್ಕಿದೆ ಅಂತ ಆದ್ರೆ ಅದು ಸತ್ತ ವ್ಯಕ್ತಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಸ್ಐಟಿ ಟೀಮ್ ಅವರು
ಸರಿಯಾಗಿ ಹುಡುಕ್ಬೇಕು. ತದಾದ ನಂತರ ಲಕ್ಷ್ಮಿ ಮನೆಗೆ ಹೋಗ್ಬೇಕು, ಅವ್ರಿಗೆ ಗೊತ್ತಿದ್ದವ್ರ ಹತ್ರ ಹೋಗ್ಬೇಕು, ಅವ್ರು ಸತ್ತಿದಾರೋ ಬದುಕಿದಾರೋ ಅನ್ನೋದು ಕೇಳಬೇಕು, ಅಥವಾ ಈ ಪುರುಷ ಯಾರು, ಅವನ ಹೆಸರೇನು ಅನ್ನೋದನ್ನ ತಿಳ್ಕೊಳ್ಬೇಕು, ಆತ ಸತ್ತಿದಾನೋ ಬದುಕಿದಾನೋ ಅನ್ನೋದನ್ನ ನೋಡ್ಬೇಕು. ಇದಿಷ್ಟು ಮಾಡ್ಬೇಕು. ಈಗ್ಲೇ ಅದು ಸತ್ತಿರುವಂತವರದ್ದು ಅಥವಾ ಆ ಒಂದು ಮಾಜಿ ಪೌರ ಕಾರ್ಮಿಕ ಹೂತ್ ಹಾಕಿರುವಂತದ್ದು ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವತಃ ಆತನೇ ಅದನ್ನ ಒಪ್ಕೊಳ್ತಾ ಇಲ್ಲ, ಆತನೇ ಮೌನವಾಗಿದ್ದಾನೆ. ಹೌದಾ, ಇದು ನೀನು ಹೂತ್ ಹಾಕಿರುವಂತಹ ಒಂದು ಹೆಣದ್ದೇನಾ ಅಂತ ಕೇಳಿದ್ರೆ ಆತನೂ ಕೂಡ ಮೌನವಾಗಿದ್ದಾನೆ. ಅಂದ್ರೆ ನೀವೇ ಲೆಕ್ಕ ಹಾಕಿ, ಆತನೂ ಕೂಡ ಮೌನವಾಗಿದ್ದಾನೆ ಅಂತಂದ್ರೆ ಆತನಿಗೆ ಮರ್ತು ಹೋಗಿರಬಹುದು. ಹಾಗೆ ಇದು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಆಗೋದಿಲ್ಲ. ಅಲ್ಲಿ ಸಿಕ್ಕಿದೆ ಅನ್ನೋದನ್ನು ಕನ್ಸಿಡರ್ ಆಗುತ್ತೆ ಹೊರತು ಇದು ಸತ್ತವರ್ದೇ ಅಂತ ಹೇಳಿ ಇನ್ನೂ ಕೂಡ ಡೀಟೇಲ್ಡ್ ಇಲ್ಲ. ಅದನ್ನೇ ಕೂಡ SIT ಟೀಮ್ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಮಹಿಳೆ ಮತ್ತು ಪುರುಷರ ದಾಖಲೆಯನ್ನು ಆಧರಿಸಿ SIT ತನಿಖಾ ತಂಡ ತನಿಖೆಯನ್ನ ಶುರು ಮಾಡಿದೆ. ಇನ್ನೂ ಕೂಡ ಕಾದು ನೋಡಬೇಕು ಹೊರತು ಯಾವುದೇ ಕಾರಣಕ್ಕೂ ವೀಕ್ಷಕರೇ ಫಿಕ್ಸ್ ಆಗಬೇಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.